ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ಳತಕ್ಕಂಥ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿದೆ. ತಾವು ಏನು ಚಿಂತನೆ ಮಾಡ್ತೀರೋ, ಯಾವೆಲ್ಲ ಕೆಲಸಗಳಾಗಬೇಕು ಅಂತ ಆಲೋಚನೆ ಮಾಡಿದ್ದೀರೋ, ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ತಾಪಗಳು ಮಾಡ್ಕೊಳ್ತಾ ಇರ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಏನಾದರೂ ಮಾಡಿ ನಿಮ್ಮ ಮನಸ್ಸನ್ನು ಆದಷ್ಟು ತಿಳಿಯಾಗಿಟ್ಕೊಳ್ಳಿ. ಯಾರು ಏನಾದರೂ ಮಾತಾಡಲಿ, ನೀವು ಯಾವುದೂ ತಲೆ ಹಾಕ್ಕೋಬೇಡಿ. ಹಾಗೆ ನಿಮ್ಮ ಮನಸ್ಸಿಗೆ ಏನೇ ಆ ಕ್ಷಣಕ್ಕೆ ಬರತಕ್ಕಂಥ ನೋವಿದ್ರೂ ಆ ಕ್ಷಣಕ್ಕೆ ಮಾತ್ರವೇ ಅದು, ಮರುಕ್ಷಣ ಅದರಿಂದ ಬದಲಾವಣೆ ತಂದುಕೊಳ್ತೀರಿ. ಆದರೆ ಬದಲಾವಣೆ ಆಗೋದ್ರ ಮುಂಚಿತವಾಗಿ ನೀವು ತಗೊಳ್ಳುವಂಥ ತೀರ್ಮಾನಗಳಿದೆಯಲ್ಲ, ಅದು ನಿಮ್ಮ ಹುಚ್ಚು ತೀರ್ಮಾನ ಅಂತ ಆಗಿಬಿಡುತ್ತೆ. ಅದಕ್ಕಾಗಿ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಏನೇ ಇರಲಿ, ಭಗವಂತ ಎಂಥದೇ ಸಮಸ್ಯೆ ಕೊಡು, ಏನೇ ಮಾಡು, ಆದರೆ ನಿನ್ನ ದಯವನ್ನು ನನಗೆ ಕೊಡು, ನೀನು ಆದಷ್ಟು ನಾನು ಒಳ್ಳೆ ಮಾರ್ಗವನ್ನು ತೋರಿಸು, ಸಾಧ್ಯವಾದಷ್ಟು ಬಂದ ಸಮಸ್ಯೆ ಕಷ್ಟಗಳನ್ನು ತಡೆಯುವ ಶಕ್ತಿ ಕೊಡಪ್ಪ ಅಂತ ದೇವರನ್ನೇ ಪ್ರಾರ್ಥನೆ ಮಾಡಬೇಕು. ಅಶ್ವತ್ಥ ವೃಕ್ಷವನ್ನು ಪ್ರಾರ್ಥನೆ ಮಾಡ್ತಾ ಅಶ್ವತ್ಥ ಪ್ರದಕ್ಷಿಣೆ ಮಾಡೋದ್ರಿಂದ ಮೇಷರಾಶಿಯವರು ಸಾಕಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ಅದ್ಭುತವಾದಂಥ ಈ ಚಿಂತನೆಯೊಂದಿಗೆ ತಾವು ಹಾಕುವ ಹೆಜ್ಜೆಯಲ್ಲಿ ಅಧಿಕವಾದಂಥ ಲಾಭವನ್ನೇ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಶುಕ್ರನ ಆಸ್ಥಾನ ಒಂದು ಚೆನ್ನಾಗಿದೆ ಅಂದರೆ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ವೃತ್ತಿಯಲ್ಲಿ ಅಭಿವೃದ್ಧಿ ಎಲ್ಲವನ್ನು ಸಹಿತ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದು ಇರುತ್ತೆ. ಏನು ಭಯಪಡಬೇಡಿ, ಆ ಕ್ಷಣಕ್ಕೆ ಬರ್ತಕ್ಕಂಥದ್ದು ಏನೇ ಬಂದರೂ ಅಲ್ಲಿಂದಲೇ ದೂರ ಆಗುತ್ತೆ. ಹಾಗೆ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತಕ್ಕಂಥ ಅದೃಷ್ಟ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಂದು ನೂತನವಾದಂಥ ವಸ್ತ್ರ, ಅಲಂಕಾರದ ಸಾಮಗ್ರಿಗಳು ಅಥವಾ ಮನೆಗೆ ಬೇಕಾದಂಥ ಪದಾರ್ಥ, ಒಂದಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಹಾಗೆ ವ್ಯವಹಾರಗಳಲ್ಲಿ ಒಂದು ಮನಸ್ಸಿಗೆ ನೆಮ್ಮದಿ, ಇದೆಲ್ಲವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಇದರ ಜೊತೆಗೆ ಒಂದಷ್ಟು ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ದೇವತಾ ಮಂದಿರ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ, ಇದೆಲ್ಲವೂ ಸಹಿತ ನಿಮಗೆ ಲಾಭವನ್ನೇ ತರ್ತಕ್ಕಂಥದ್ದು. ಆದರೆ ವೃಷಭ ರಾಶಿಯವರಿಗೆ ಒಂದಷ್ಟು ಕಾಲ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ ಕಾಣಬಹುದು. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಕುಜ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನದ ಇದೆಯಲ್ಲ, ಹಾಗಾಗಿ ಇಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನಿಮ್ಮ ನರನಾಡಿಗಳಾಗಲಿ ಅಥವಾ ರಕ್ತಕ್ಕೆ ಸಂಬಂಧಪಟ್ಟದ್ದಾಗಲಿ ಅಥವಾ ಎಡಗಾಲಿನ ಹೆಬ್ಬೆರಳಿಗಾಗಲಿ ಇಂತಹ ಕಡೆ ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟು ಆಗುವಂಥದ್ದು, ಜೋಮ್ ಬರ್ತಕ್ಕಂಥದ್ದು ಅಥವಾ ಸ್ವಲ್ಪ ಆಯಾಸ ಆಗ್ತಕ್ಕಂಥದ್ದು ಇದು ಸ್ವಲ್ಪ ಕಾಣ್ಬೋದು. ಏನೇ ಆದರೂ ತಾಯಿ ಮಹಾಲಕ್ಷ್ಮಿಯ ಕೃಪೆ ಇದೆಯಲ್ಲಪ್ಪ, ಲಕ್ಷ್ಮಿಯ ಕೃಪಾಕಟಾಕ್ಷದಿಂದ ವೃಷಭ ರಾಶಿಯವರು ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ಬಹುದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಆಗ್ತಾ ಇರತಕ್ಕಂಥ ಪರಿಸ್ಥಿತಿಗಳಲ್ಲಿ ಇದೆಲ್ಲವನ್ನು ಸರಿಪಡಿಸಿಕೊಂಡು ಒಂದು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿದೆ. ನೀವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಡಗರ ಸಂಭ್ರಮದಿಂದ ಒಂದು ತೃಪ್ತಿಕರವಾದಂತಹ ಬದುಕನ್ನು ಕಂಡು ಭಗವಂತ ನಿನ್ನ ಕೃಪೆಯಿಂದ, ನಿನ್ನ ಆಶೀರ್ವಾದದಿಂದ ಹೆಚ್ಚಿನ ಲಾಭವನ್ನು ತಂದುಕೊಳ್ಳುವಂಥ ಯೋಗಫಲ ನಂದಾಗ್ಲಿನಪ್ಪ, ನಿನ್ನ ಆಶೀರ್ವಾದ ನನಗೆ ಬೇಕು ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ಕಾಲ. ಹಾಗೆ ಸಣ್ಣ ಪುಟ್ಟ ಮಕ್ಕಳಾಗಲಿ, ವಯಸ್ಸಾದಂಥ ಹಿರಿಯರಿಗಾಗಲಿ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಎಲ್ಲರಲ್ಲೂ ಥರ ಸಂತೋಷದಿಂದ ಸಂಭ್ರಮದಿಂದ ಇರತಕ್ಕಂತಹ ಕಾಲ ಅಂದರೂ ಇದು ತಪ್ಪಾಗೋದಿಲ್ಲ. ಹಾಗಾಗಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಮಾಡಬೇಕಾದಂತಹದ್ದು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿಗೆ ಒಂದಷ್ಟು ಸ್ಪಂದಿಸಿ ಮಾತು ಹೇಳುವಂಥ, ಅಂದರೆ ಹಿರಿಯರು ಏನು ಮಾರ್ಗದರ್ಶನ ಕೊಡ್ತಾರೋ ಅದರಂತೆ ನಡ್ಕೊಳ್ತೀನಿ ಎಂಬತಕ್ಕಂಥ ಚಿಂತನೆಯಿಂದ ಇದ್ದರೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ನಿಮ್ಮ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೂ ಅದೃಷ್ಟ ಎಂಬತಕ್ಕಂಥದ್ದು ಯಾವತ್ತೂ ಒಂದು ಕದೆ. ಅದೃಷ್ಟ ಎಂಬತಕ್ಕಂಥದ್ದು ಹೇಗಪ್ಪ ಅಂದರೆ ಪರೀಕ್ಷೆಯೇ ನಡೀತಾ ಇರುತ್ತೆ, ಆ ಪರೀಕ್ಷೆಯಲ್ಲಿ ಪಾಸಾಗಬೇಕು. ಅಂತಹ ಪರೀಕ್ಷೆಗಳಲ್ಲಿ ಪಾಸಾಗುವಂತಹ ಅದೃಷ್ಟದ ಒಂದು ಕಾಲಘಟ್ಟ ನಿಮ್ಮ ಭವಿಷ್ಯದಲ್ಲಿದೆ. ಕರ್ಕಾಟಕ ರಾಶಿಯವರು ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ ಸ್ವಲ್ಪ ಸರಿಯಾದ ಕ್ರಮದಲ್ಲಿ ಆಚರಿಸಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತಾವು ಅಂದುಕೊಂಡಷ್ಟು ವೇಗವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇರ್ತೀರಿ. ಆದರೆ ಪ್ರಾರಂಭಿಕ ಹಂತದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವ ನಿಮಗೆ ನೀವೇನು ಅಂದುಕೊಂಡ್ರೋ ಆ ಕೆಲಸಗಳಾಗಬೇಕಾದ್ರೆ, ವೃತ್ತಿಯ ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಜವಾಬ್ದಾರಿ ಬೇಕು, ಜಾಗ್ರತೆ ಬೇಕು. ಹಾಗಾಗಿ ದೂರಭಾರ ಪ್ರಯಾಣ ಬೆಳೆಸುವಂಥದ್ದಾಗಲಿ, ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದಾಗಲಿ, ಆರೋಗ್ಯದಲ್ಲಿ ಉಂಟಾಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅಲ್ಲಿಂದಲೇ ಸರಿಪಡಿಸ್ಕೊಂಡು ಆರೋಗ್ಯವಂತರಾಗ್ತಕ್ಕಂಥ ಅದೃಷ್ಟ ಸಹಿತ ನಿಮ್ಮ ಭವಿಷ್ಯದಲ್ಲಿದೆ. ನೀವೇನು ಅಂದುಕೊಂಡಿದ್ದಕ್ಕೆ
ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಅಭಿವೃದ್ಧಿಯನ್ನು ಕಾಣಿಸುವಂಥ ಒಂದು ವಿಶೇಷವಾದಂಥ ಅದೃಷ್ಟದ ಕಾಲ ಅಂದರೂ ತಪ್ಪಲ್ಲ. ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮ ಬಳಿಯಲ್ಲಿರುತ್ತೆ. ನೀವೇನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಮನೆಗೆ ಬೇಕಾದಂಥ ಪದಾರ್ಥ ಅಥವಾ ನಿಮ್ಮ ಸ್ವಂತಕ್ಕೆ ಬೇಕಾದಂಥ ಪದಾರ್ಥ ಅಥವಾ ನಿಮ್ಮ ಒಂದು ಸುಖ ಸಂತೋಷ ಅಂತಲೋ ಅಥವಾ ನಿಮ್ಮ ಒಂದು ಅಭಿವೃದ್ಧಿ ಅಂತಲೋ ಅಥವಾ ಒಂದು ನೂತನವಾದಂಥ ವಸ್ತ್ರ ಅಲಂಕಾರದ ಸಾಮಗ್ರಿಗಳನ್ನು ತರತಕ್ಕಂಥದ್ದು ಇಷ್ಟೆಲ್ಲ ಅದೃಷ್ಟದ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವೇನೋ ಸಿದ್ಧಿಯಾಗುತ್ತೆ. ಆದರೆ ಏನೇ ಆದರೂ ಸಹಿತ ಮನಸ್ಸಲ್ಲಿರ್ತಕ್ಕಂಥದ್ದೊಂದು ನಡೀತಕ್ಕಂಥದ್ದು ಮತ್ತೊಂದಾದರೂ ಅದಕ್ಕೂ ನೀವು ಸಂತೋಷ ಪಡ್ಬೋದು. ನಿಮ್ಮ ಇಷ್ಟದ ಪ್ರಕಾರನೇ ನಡೆದಿರುತ್ತೆ. ಆದರೆ ನಿಮ್ಮ ಮನಸ್ಸು ಹೇಳೋದೇನಪ್ಪ ಅಂದರೆ ನಾನು ಅಂದ್ಕೊಂಡದ್ದು ಆಗಲಿಲ್ವಲ್ಲ ಅಂತಕ್ಕಂಥ ಸಂಶಯ ನಿಮ್ಮನ್ನು ಬಾಧಿಸುತ್ತೆ. ಏನೇ ಆದರೂ ಆಲೋಚನೆ ಮಾಡಬೇಡಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮಾತಿನಂತೆ, ಅಂದರೆ ನೀವು ಯಾರಿಗಾದ್ರೂ ಏನಾದ್ರು ಮಾತು ಕೊಟ್ಟರೆ ಅಥವಾ ಏನಾದ್ರು ಒಂದು ಕೆಲಸ ಆಗಬೇಕು ಅಂದ್ಕೊಂಡ್ರೆ ಅಥವಾ ವೃತ್ತಿ ಧರ್ಮದಲ್ಲಿ ಏನೋ ಒಂದು ಬದಲಾವಣೆ ತರಬೇಕು ಅಂದ್ಕೊಂಡ್ರೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ಅದಕ್ಕಾಗಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ದುರ್ಗಾ ಪರಮೇಶ್ವರಿ ಆರಾಧನೆ, ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಪ್ರಾರ್ಥನೆ, ಇದರಿಂದ ತುಂಬ ಅದೃಷ್ಟದ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗನೂ ಇದೆ, ಯೋಗ ಫಲವೂ ಇದೆ. ಆದರೆ ಕನ್ಯಾ ರಾಶಿಯವರ ಮನಸ್ಸು ಮಾತ್ರ ಸ್ವಲ್ಪ ಚಂಚಲತೆ ಆಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳ ಮನಸ್ಸು ಮಾತ್ರ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ರೀತಿ ಚಂಚಲ ಇರುತ್ತೆ. ಆ ಚಂಚಲತೆಯಿಂದ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವುದು ಮಾಡಿದರೆ ಸರಿ ಎಂಬತಕ್ಕಂಥದ್ರ ಕನ್ಫ್ಯೂಷನಲ್ಲಿ ನೀವಿದ್ದೀರಿ. ಆದರೂ ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಹುರುಳಿ ಮತ್ತು ಉದ್ದು ಈ ಎರಡೂ ಧಾನ್ಯಗಳನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ತಾವು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಫಲಾಫಲಗಳೇನೋ ಅದೃಷ್ಟ ನಿಮ್ಮದೇ. ಆದರೆ ವೃತ್ತಿಯಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಸಿಗ್ತಕ್ಕಂಥದ್ದು ಸ್ವಲ್ಪ ಕಷ್ಟವೇ. ಆದರೂ ಮನಸ್ಸು ಚಂಚಲತೆಯಿಂದ ಮನಸ್ಸಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಪರಿಪೂರ್ತಿ ಮಾಡಲಿಕ್ಕಾಗದಿರಾ ಒಂದಷ್ಟು ಕನ್ಫ್ಯೂಷನಲ್ಲಿ ಇರ್ತೀರಿ. ಆದರೆ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡಿ. ಗುರು ಪ್ರಾರ್ಥನೆ ಮಾಡೋದ್ರಿಂದ, ಗುರುವಿನ ಅನುಗ್ರಹ ಪಡೆಯೋದ್ರಿಂದ ಅಥವಾ ಗುರುಗಳ ಸಾನ್ನಿಧ್ಯಕ್ಕೆ ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ಗಂಧ, ಜೊತೆಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ತುಲಾರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಶಾಂತಿ ಸಮಾಧಾನದಿಂದ ಒಂದು ತೃಪ್ತಿಕರವಾದಂಥ ಬದುಕು ನಿಮ್ಮದಾಗುವಂಥದ್ದಾಗಲಿ. ಹಾಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸಾಕಷ್ಟು ಆಕರ್ಷಿತವಾಗಿರ್ತಕ್ಕಂಥ ಕೆಲಸಗಳು, ವೃತ್ತಿಯಲ್ಲಿ ಅಭಿವೃದ್ಧಿ, ದೂರಭಾರ ಪ್ರಯಾಣ, ಮನಸ್ಸು ಚಂಚಲತೆ ಇದ್ದರೂ ಸಹಿತ ಅದನ್ನು ಸರಿಪಡಿಸ್ಕೊಳ್ಳುವಂತಹ ವೇಗ, ಜೊತೆಗೆ ನಿಮ್ಮದೇ ಆದಂತಹ ಒಂದು ಹೊಸ ಪ್ರಯತ್ನಕ್ಕೆ ನಾಂದಿ ಹಾಡ್ತಕ್ಕಂಥದ್ದು. ಅದರಲ್ಲೂ ಒಂದಷ್ಟು ಜನ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ, ಹಾಗೆ ಜಲದ ವ್ಯಾಪಾರ ಸಂಬಂಧಪಟ್ಟಂಗೆ, ಅಂದರೆ ನೀರಿನ ವ್ಯಾಪಾರ ಮಾಡುವಂಥವ್ರು ಒಂದಷ್ಟು ಜನ ಇರ್ತೀರಿ. ಅಂಥವ್ರಿಗೂ ಸಹಿತ ಒಂದು ಅದೃಷ್ಟದ, ಹಾಗೆ ನಿಮ್ಮ ಭೂಮಿಗಳಲ್ಲಾಗಲಿ, ಜಮೀನಲ್ಲಾಗಲಿ ಅಥವಾ ನಿಮ್ಮ ಕುಟುಂಬದ ಹತ್ರ ಆಗಲಿ ಏನಾದರೂ ಒಂದು ಹೊಸತನವನ್ನು ಕಾಣ್ತೀರಿ, ಹೊಸ ಬದುಕನ್ನು ಕಟ್ಕೊಳ್ಳಿಕ್ಕೆ ಆಲೋಚನೆ ಮಾಡ್ತೀರಿ. ನೀವು ಅಂದುಕೊಂಡಷ್ಟು ವೇಗವಾಗಿ ಮುಂದೆ ಚಲಿಸ್ತೀರಿ. ಏನೇ ಆದರೂ ಭಗವಂತನ ದಯೆ ಹೊಂದಿದ್ದರೆ ಇಂಥ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ ಅಂದರೆ ಅದು ತಪ್ಪಾಗುವುದಿಲ್ಲ. ಹಾಗಾಗಿ ಅದೃಷ್ಟ ನಿಮ್ಮದು. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥಕೋಬೇಕು, ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು. ಯಾವುದು ಸರಿ ತಪ್ಪು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು. ನಿಷ್ಠೂರ ಮಾತಾಡ್ತಕ್ಕಂಥವ್ರನ್ನ, ನಿಂದಕರನ್ನ, ಜೊತೆಗೆ ನಿಮಗೆ ಬೇಡವಾದ ವಿಚಾರದಲ್ಲಿ ಹೆಚ್ಚು ನಿಮ್ಮ ತಲೆ ಕೆಡಿಸುವಂಥವರು ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ಇರ್ತಾರೆ. ಇಂತಹವರ ಮಧ್ಯದಲ್ಲಿ ನಿಮ್ಮ ಪಯಣವಾದ್ದರಿಂದ ಇಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಹಾಗೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರಬೇಕು. ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಆದ್ದರಿಂದ ಯಾವುದಕ್ಕೂ ಅಚಾತುರ್ಯಗಳನ್ನು ಮಾಡ್ಕೊಳ್ಳದಿರ, ಅಸಮಾಧಾನ ತಂದುಕೊಳ್ಳದಿರ ಸಮಾಧಾನಕರವಾದ ಫಲವನ್ನು ತಂದುಕೊಂಡ್ರೆ ಹೆಚ್ಚಿನ ಫಲಾಫಲ ನಿಮ್ಮದಾಗುತ್ತೆ. ಹಾಗೆ ತಾಯಿ ಶಂಕರಿ, ಬನಶಂಕರಿಯನ್ನು, ದುರ್ಗೆಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಇದ್ರ ಜೊತೆಗೆ ಸಾಧ್ಯವಾದರೆ ಧನುರಾಶಿಯಲ್ಲಿರ್ತಕ್ಕಂಥವರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ತುಳಸಿ ಗಿಡಕ್ಕಾಗಲಿ ಅಥವಾ ಬೇವಿನ ವೃಕ್ಷಕ್ಕಾಗಲಿ ಅಥವಾ ಅಶ್ವತ್ಥ ಗಿಡಕ್ಕಾಗಲಿ ನಿಮ್ಮ ಕರಹಸ್ತದಿಂದ ಗಂಧವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಕರ ರಾಶಿ, ಮಕರ ಲಗ್ನ.
ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನವು ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಮಾಡುವಂಥ ಕೆಲಸದಲ್ಲಿ ಲಾಭವಾಗಿದ್ದು, ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಾ, ಹೊಸ ಹೊಸ ಉದ್ಯೋಗ ಕೆಲಸದ ಬಗ್ಗೆ ಚಿಂತನೆ ಮಾಡ್ತಾ, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸಹಿತ ಅಧಿಕವಾದಂತಹ ಲಾಭ, ನಿಮ್ಮ ಸ್ಥಾನಮಾನವನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕಾಗಿ, ಉದ್ಯೋಗದಲ್ಲಿ ಪ್ರಗತಿ ಕಾಣಲಿಕ್ಕಾಗಿ ಅಥವಾ ನಾಲ್ಕಾರ್ಕ ಸಂಪಾದನೆ ಮಾಡಲಿಕ್ಕಾಗಿ, ಒಟ್ಟಾರೆ ಹೇಳಬೇಕಂದ್ರೆ ಭಗವಂತ ಒಂದಲ್ಲ ಒಂದು ಕಡೆ 4-6 ವಿಧಿವಿಧಾನಗಳನ್ನು ದಾರಿ ತೋರಿಸ್ತಾ ಇರ್ತಾನೆ. ಅದರಲ್ಲಿ ಆಯ್ಕೆ ಮಾಡ್ಕೋಬೇಕು, ಯಾವುದು ಬೇಕು ಯಾವುದು ಬೇಡ, ಯಾವುದು ಸರಿ ಯಾವುದು ತಪ್ಪು. ಏನೇ ಆದರೂ ಶಿವನ ಆಜ್ಞೆಯಲ್ಲಿರದೆ ಚೀಮಗೂಡು ಖರ್ಚದು ಅಂತ ದೊಡ್ಡವರು ಹೇಳಿದ್ದಾರೆ. ಅಂದರೆ ಆತನ ಆಜ್ಞೆ ಮೇಲೆ ನಡೀತಕ್ಕಂಥದ್ದು. ಅಂತಹ ಆತನ ಆಜ್ಞಾನುಸಾರ ಭವಿಷ್ಯದಲ್ಲಿ ಒಂದು ಅದ್ಭುತವಾದಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಆದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಹಾಗೆ ಭಗವಂತನ ಕೃಪಾಕಟಾಕ್ಷದಿಂದಲೇ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಇಂತಹ ಅದ್ಭುತಗಳು ನಡೀಬೇಕಾದರೂ ಗುರುವಿನ ಅನುಗ್ರಹ ಇದ್ದರೆ ಮಾತ್ರವೇ ಸಾಧ್ಯ. ಹಾಗಾಗಿ ನಿಮ್ಮ ಕರಹಸ್ತದಿಂದ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ, ಗಿಡಮರಗಳಿಗೆ ನೀರುಣಿಸಿ, ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟಿದ್ದೇ ಆದರೆ ಮತ್ತಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಈ ವಾರ ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣ ಕಪ್ಪಿರಬೇಕು, ಅಂತಹ ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಷ್ಟು ಏನಾರು ಪದಾರ್ಥಗಳನ್ನು ಹಾಕೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಜೊತೆಗೆ ಮಂದಗತಿಯಲ್ಲಿ ಸಾಗ್ತಿರ್ತಕ್ಕಂಥ ಕೆಲಸ ಹೇಗೆ ಚುರುಕು ಮಾಡ್ಕೋಬೇಕು, ಜೊತೆಗಿರ್ತಕ್ಕಂಥವರ ನಿಂದನೆಯ ಮಾತನ್ನು ಹೇಗೆ ದೂರ ಮಾಡ್ಕೋಬೇಕು, ಹಾಗೆ ಯಾವುದು ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ಹೇಗೆ ಮಾಡ್ಕೋಬೇಕು, ಫಲಾಫಲಗಳ ಬಗ್ಗೆ ಏನೋ ಆಲೋಚನೆ ಮಾಡ್ತಾ ಇದ್ದೀವಿ, ಆದರೆ ಯಾವ ಆಲೋಚನೆ ಹೇಗೆ ಮಾಡಿದ್ರೆ ಸರಿ ಬರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ನಾವು ಸರಿಪಡಿಸ್ಕೋಬೇಕಾಗಿದೆ. ನಿಮ್ಮ ಒಳ್ಳೆ ಮನಸ್ಸಿನಿಂದ ನೀವೇನು ಚಿಂತನೆ ಮಾಡ್ತಿರೋ, ಏನು ಸಂಕಲ್ಪ ಮಾಡ್ತಿರೋ ಅದು ಕಾರ್ಯಸಿದ್ಧಿ ಆಗುತ್ತೆ. ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರುರಾಯರನ್ನು ಅನುಗ್ರಹ ಪಡೆದು, ಅಥವಾ ಯಾವುದಾದ್ರು ಗುರು ಮಂದಿರಕ್ಕೆ ಬಂದು ಅಲ್ಲಿ ನಿಮ್ಮ ಕೈಲಾದಷ್ಟು ಸೇವೆಗಳನ್ನು ಮಾಡಿ, ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ, ಹಣಕಾಸಿನ ಸಹಾಯ ಅಂತಲ್ಲ, ಅಥವಾ ಹಣಕಾಸನ್ನು ಖರ್ಚು ಮಾಡಿ ಸೇವೆ ಮಾಡ್ತಕ್ಕಂಥದ್ದಲ್ಲ, ದೇವಾಲಯದಲ್ಲಿ ಯಾವುದೋ ಒಂದು ಸೇವೆಯನ್ನು ನೀವು ಮಾಡಿದ್ರೂ ಆ ಸೇವಾ ಫಲ ನಿಮ್ಮ ರಾಶಿಫಲದಲ್ಲಿದೆ. ಏನೇ ಆದರೂ ಶಾಂತಿ, ಸಮಾಧಾನ, ತೃಪ್ತಿಕರವಾದಂಥ ಬದುಕು ಇದು ನಿಮಗೆ ಯಶಸ್ಸನ್ನು ತರ್ತಕ್ಕಂತಹದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಸತ್ಯಾಸತ್ಯತೆಗಳನ್ನು ಅರ್ಥಕೋಬೇಕು, ಬೇಕು ಬೇಡಗಳನ್ನು ಆಲೋಚನೆ ಮಾಡಬೇಕು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಬಹಳ ಅದೃಷ್ಟದ ಕಾಲ. ತಾವು ಏನು ಸಂಕಲ್ಪ ಮಾಡಿದ್ರೂ ಕಾರ್ಯಸಿದ್ಧಿ ಇದೆ. ಇದರ ಜೊತೆಗೆ ಹಿರಿಯರ ಮಾತನ್ನು ಆಲಿಸಿ, ಯಾರಾದರೂ ಅನುಭವಸ್ಥರು 4 ವಿಚಾರಗಳನ್ನು ಹೇಳಿದ್ರೆ ಅದನ್ನು ಸ್ವಾಗತಿಸ್ತಕ್ಕಂಥದ್ದು, ಅದನ್ನು ಆರಾಧಿಸ್ತಕ್ಕಂಥದ್ದು ಬಹಳ ಉತ್ತಮ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಮಗೆ ಯಾರಾದರೂ ಏನಾದ್ರು ಪಾಠ ಪ್ರವಚನ ಮಾಡುವಾಗ ಅಥವಾ ಅವ್ರು ಹೇಳುವಂಥ ಮಾರ್ಗವನ್ನು ಅನುಸರಿಸುವಾಗ, ನನಗೆ ಗೊತ್ತಿದೆ, ನಾನು ಯಾಕೆ ಅವ್ರ ಮಾತು ಕೇಳಬೇಕು ಬಿಡು, ನನಗೆಲ್ಲ ವಿಚಾರ ಗೊತ್ತಿದೆ, ನಾನು ಇನ್ನೊಬ್ಬರು ಮಾತು ಕೇಳಿ ಬದುಕುವಂಥದ್ದು ಬೇಡ ಅಂತ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಅದು ನಿಜಕ್ಕೂ ತಪ್ಪದು. ಯಾವ ವಿಚಾರ ಯಾರು ಯಾವ ಮಾರ್ಗದಲ್ಲಿ ಹೇಳ್ತಾರೋ ಅದರಿಂದ ನಮಗೆ ಲಾಭ ನಷ್ಟಗಳು ಏನಿದೆಯೋ, ಏನೇ ಆದರೂ ಹೇಳುವಂಥ ಅವರ ಮಾತನ್ನು ಆಲಿಸಬೇಕು. ಆಲಿಸಿ ಸರಿ ತಪ್ಪುಗಳನ್ನು ಸರಿಯಾಗಿ ಆಲೋಚನೆ ಮಾಡ್ಕೊಂಡು ನಡೀಬೇಕು. ಹಾಗೆ ಮಾಡುವಂಥದ್ದು ಬಹಳ ಉತ್ತಮ. ವಿದ್ಯಾರ್ಥಿನಿಯರಿಗೆ, ಅಂದರೆ ಹೆಣ್ಣು ಮಕ್ಕಳಿಗೆ, ಓದುವಂಥ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ ಸ್ವಲ್ಪ ನೀವು ಶ್ರಮಪಟ್ಟರು ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಅದೇ ಥರ ಒಂದಷ್ಟು ಜನಕ್ಕೆ ಅಸಮಾಧಾನದ ಸನ್ನಿವೇಶ ಇದೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ವಲ್ಲ ಎಂಬತಕ್ಕಂಥದ್ದರ ನೋವಿದೆ. ಆದರೆ ಇಂತಹ ಸಮಯದಲ್ಲೇ ಅಶ್ವತ್ಥ ಪ್ರಾರ್ಥನೆ ಆಗಲಿ ಅಥವಾ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದಾಗಲಿ, ಇಂತಹ ಕಾಯಕವನ್ನು ಮಾಡಿದ್ರೆ ಮತ್ತಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.